ಮಾತು ಕಡಿಮೆ ಕೆಲಸ ಜಾಸ್ತಿ. ಸ್ವಿಚ್ ಆಫ್ ಆಗೋದು ಕಡಿಮೆ ಆದರೆ ಕಪ್ ಇವರದ್ದೇ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದವರು ಹನುಮಂತ. ಅವರು ಬಿಗ್ ಬಾಸ್ ಆರಂಭ ಆದ ಕೆಲವೇ ವಾರಗಳಲ್ಲಿ ದೊಡ್ಡ ಮನೆಗೆ ಎಂಟ್ರಿ ಪಡೆದು ಅವರ ಪ್ಲಸ್ ಹಾಗೂ ಮೈನಸ್ಗಳ ಬಗ್ಗೆ ಈ ಸ್ಟೋರಿಯಲ್ಲಿ ಇದೆ ವಿವರ. ಬಿಗ್ ಬಾಸ್ನಲ್ಲಿ ಹಾಡಿನ ಮೂಲಕ ಆಟದ ಮೂಲಕ ಎಲ್ಲರ ಗಮನ ಸೆಳೆದವರು ಹನುಮಂತ. ಅವರು ದೊಡ್ಡ ಮಟ್ಟದಲ್ಲಿ ಜನಪ್ರಿಯ ಕೂಡ ಪಡೆದಿದ್ದಾರೆ. ಅವರಿಗೆ ಕಪ್ ಗೆಲ್ಲಬೇಕು ಅನ್ನುವ ಆಸೆ ಕೂಡ ಇದೆ. ಅವರು ಹಲವು ಪ್ಲಸ್ ಹಾಗೂ ಮೈನಸ್ಗಳನ್ನು ಹೊಂದಿದ್ದಾರೆ. ಹನುಮಂತ ಅವರಲ್ಲಿ ಇಷ್ಟ ಆಗೋ ಗುಣ ಎಂದರೆ ಮಾತು ಕಡಿಮೆ ಕೆಲಸ ಜಾಸ್ತಿ. ಅವರ ಜೊತೆ ಯಾರಾದರೂ ವಾದಕ್ಕೆ ಹೇಳಿದ್ರೂ ಅಷ್ಟಾಗಿ ಮಾತನಾಡೋದಿಲ್ಲ, ಬದಲಿಗೆ ಸೈಲೆಂಟ್ ಆಗೇ ಇರ್ತಾರೆ. ಅವರದ್ದು ಕೆಲಸ ಜಾಸ್ತಿ. ಟಾಸ್ಕ್ಗಳ ಮೂಲಕ ತಮ್ಮ ತಾಕತ್ತನ್ನು ತೋರಿಸ್ತಾರೆ. ಬಿಗ್ ಬಾಸ್ನಲ್ಲಿ ಟಾಸ್ಕ್ಗಳನ್ನು ಹನುಮಂತ ಅವರು ಉತ್ತಮವಾಗಿ ಆಡಿದ್ದಾರೆ. ಇದು ಅವರಿಗೆ ಪ್ಲಸ್ ಕೂಡ ಹೌದು. ಇನ್ನು ಮನೋರಂಜನೆ ನೀಡುವುದರಲ್ಲಿ ಅವರು ಹಿಂದೆ ಬಿದ್ದಿಲ್ಲ. ಅವರ ಆಟ, ಬುದ್ಧಿವಂತಿಕೆ ಕಿಚ್ಚ ಸುದೀಪ್ ಅವರಿಗೂ ತುಂಬಾ ಇಷ್ಟ ಆಗ್ತಿದೆ. ಹನುಮಂತ ಅವರು ಧನ್ರಾಜ್ ಜೊತೆ ಒಳ್ಳೆಯ ಒಡನಾಟ ಹೊಂದಿದ್ರು. ಈಗ ಧನ್ರಾಜ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಹನುಮಂತ ಅವರು ಎಲ್ಲಿ ಸ್ವಿಚ್ ಆಫ್ ಆಗಿ ಬಿಡ್ತಾರೋ ಅನ್ನುವ ಭಯ ಅಭಿಮಾನಿಗಳಿಗೆ ಇದೆ. ಸ್ವಿಚ್ ಆಫ್ ಆಗೋದು ಕಡಿಮೆ ಮಾಡಿದರೆ ಅವರಿಗೆ ಸಹಕಾರಿಯಾಗಲಿದೆ. ಅವರು ಮುಂಬರುವ ಅಷ್ಟೂ ದಿನ ಆ್ಯಕ್ಟಿವ್ ಆಗಿ ಇರಬೇಕಿದೆ. ಹಾಗಿದ್ರೆ ಮಾತ್ರ ಹನುಮಂತ ಅವರಿಗೆ ಕಪ್ ಗೆಲ್ಲಲು ಸಾಧ್ಯವಾಗಲಿದೆ. ಕಪ್ ಗೆದ್ದರೆ ಹನುಮಂತ ಅವರಿಗೆ 50 ಲಕ್ಷ ರೂಪಾಯಿ ಕೂಡ ಸಿಗಲಿದೆ.